ನಮಸ್ತೆ ವೀಕ್ಷಕರೇ, ತಮಗೆಲ್ಲರಿಗೂ ಯನ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಾವೆಲ್ಲರೂ ಕೇಳಿರ್ತೀರಿ ಅರಿಕೇರಿ ಅಮೋಘ ಸಿದ್ಧನ ಬಗ್ಗೆ. ಅರಿಕೇರಿ ಅಮೋಘ ಸಿದ್ಧ ಎಲ್ಲಿರುವನು, ಎಲ್ಲಿ ನೆಲೆಸಿರುವನು, ಯಾವ ಜಿಲ್ಲೆಯಲ್ಲಿರುವುದು, ಅದರ ಬಗ್ಗೆ ನಾವಿವತ್ತು ವಿಡಿಯೋನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ತಾವೆಲ್ಲರೂ ಅಮೋಘ ಸಿದ್ಧನ ದರ್ಶನವನ್ನ ಪಡಿಲಿಕ್ಕೆ ತಯಾರಾಗಿ. ಅರಿಕೇರಿ ಅಮೋಘ ಸಿದ್ಧನು ಜೈನ ಧರ್ಮದಲ್ಲಿ ಪ್ರಸಿದ್ಧರಾದ ಮಹಾನ್ ಸಿದ್ಧ ಪುರುಷರಲ್ಲಿ ಒಬ್ಬರೆಂದು ಭಕ್ತರು ಗೌರವಿಸುತ್ತಾರೆ. ಕರ್ನಾಟಕದ ವಿಜಯಪುರ ಜಿಲ್ಲೆಯ ಅರಿಕೇರಿ ಎಂಬ ಗ್ರಾಮದಲ್ಲಿ ಅಮೋಘ ಸಿದ್ಧನ ಪವಿತ್ರ ಸ್ಥಳವಿದ್ದು, ಇದು ಭಕ್ತರ ಭಕ್ತಿ ಭಾವದ ಕೇಂದ್ರವಾಗಿದೆ. ಇಲ್ಲಿ ಇರುವ ದೇವಾಲಯವು ಪ್ರಾಚೀನ ಕಾಲದಿಂದಲೂ ಭಕ್ತರ ಆಕರ್ಷಣೆಯ ಸ್ಥಳವಾಗಿದೆ. ಅಮೋಘ ಸಿದ್ಧನು ತಪಸ್ಸು, ಧ್ಯಾನ ಮತ್ತು ಸತ್ಯ ಜೀವನದ ಮೂಲಕ ಆತ್ಮಶುದ್ಧಿಯನ್ನು ಸಾಧಿಸಿದ ಮಹಾನ್ ಯೋಗಿಯಾಗಿದ್ದನು ಎಂದು ಹೇಳಲಾಗುತ್ತದೆ. ಅವರ ಜೀವನವು ಸತ್ಯ, ಅಹಿಂಸೆ, ಧರ್ಮ ಮತ್ತು ದಯೆಯ ಮಾರ್ಗವನ್ನು ಸಾರುತ್ತದೆ. ಜೈನ ಪರಂಪರೆಯಲ್ಲಿ ಸಿದ್ಧನು ಎಂದರೆ ಮೋಕ್ಷವನ್ನು ಪಡೆದ ಮಹಾತ್ಮರು. ಅಮೋಘ ಸಿದ್ಧನು ಅಂತಹ ಮಹಾನ್ ಆತ್ಮರಲ್ಲಿ ಒಬ್ಬನೆಂದು ಭಕ್ತರು ನಂಬುತ್ತಾರೆ. ಅರಿಕೇರಿಯ ಅಮೋಘ ಸಿದ್ಧ ದೇವಾಲಯಕ್ಕೆ ಅನೇಕ ಭಕ್ತರು ದೂರ ದೂರನಿಂದ ಬಂದು ದರ್ಶನ ಮಾಡುತ್ತಾರೆ. ವಿಶೇಷವಾಗಿ ಹಬ್ಬಗಳ ಸಮಯದಲ್ಲಿ ಇಲ್ಲಿ ಭಕ್ತರ ಸಂಖ್ಯೆಯೂ ಹೆಚ್ಚಾಗುತ್ತದೆ. ಭಕ್ತರು ತಮ್ಮ ಅಭಿಲಾಷೆಗಳನ್ನು ದೇವರಿಗೆ ಸಲ್ಲಿಸಿ ಪೂಜೆ, ಅಭಿಷೇಕ ಮತ್ತು ಸೇವೆಗಳನ್ನು ಮಾಡುತ್ತಾರೆ. ಅರಿಕೇರಿ ಅಮೋಘ ಸಿದ್ಧನ ಬಗ್ಗೆ ಹಲವಾರು ಮಹಿಮೆಗಳ ಕಥೆಗಳು ಜನಪ್ರಿಯವಾಗಿವೆ. ಭಕ್ತರು ಭಕ್ತಿಭಾವದಿಂದ ಪ್ರಾರ್ಥಿಸಿದರೆ ಅವರ ಸಂಕಷ್ಟಗಳು ದೂರವಾಗುತ್ತವೆ ಮತ್ತು ಜೀವನದಲ್ಲಿ ಶಾಂತಿ, ಸುಖ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಅರಿಕೇರಿ ಅಮೋಘ ಸಿದ್ಧನ ಪವಿತ್ರ ಸ್ಥಳವು ಧಾರ್ಮಿಕ ಮಹತ್ವದ ಜೊತೆಗೆ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕವಾಗಿದೆ. ಈ ಸ್ಥಳವು ಭಕ್ತಿ, ನಂಬಿಕೆ ಮತ್ತು ಆತ್ಮಶಾಂತಿಯ ಸಂದೇಶವನ್ನು ಸಾರುತ್ತದೆ. ಆದ್ದರಿಂದ ಅರಿಕೇರಿ ಅಮೋಘ ಸಿದ್ಧನು ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದಾನೆ. ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ ಅರಿಕೇರಿ ಅಮೋಘ ಸಿದ್ಧ. ನೀವ್ಯಾವತ್ತಾದರೂ ವಿಜಯಪುರಕ್ಕೆ ಭೇಟಿ ನೀಡಿದ್ದೇ ಆದಲ್ಲಿ ತಪ್ಪದೇ ಅಮೋಘ ಸಿದ್ಧನ ದರ್ಶನ ಪಡೆದು ಧನ್ಯರಾಗಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.